ಮಲೆಗಳ ಮಡಿಲಲ್ಲಿ ಹರಡಿರುವ ಒಂದು ಸುಂದರ ಹಳ್ಳಿ ಸದ್ಗಮ್ಯಪುರ. ಇಲ್ಲಿ ನದಿ ಹರಿದು ಹೋಗುತ್ತಿತ್ತು. ಹಕ್ಕಿಗಳ ಕಿಚ್ಚುಕಿಚ್ಚು, ಗಾಳಿ ಬೀಸಿದಾಗ ಮರಗಳ ಸೆರಿವೆ ನಾದ, ಸುತ್ತಲೂ ಹಸಿರು ಬೆಟ್ಟಗಳು. ಹೀಗೊಂದು ಹಳ್ಳಿ ನಿಜಕ್ಕೂ ಒಂದು ಬದುಕಿನ ಹಾಡಾಗಿತ್ತು. ಈ ಹಳ್ಳಿಯಲ್ಲಿ ಜೀವಿಸುತ್ತಿದ್ದನು ಗಂಗಪ್ಪ, ಸಾಮಾನ್ಯ ರೈತ, ಆದರೆ ಅಸಾಮಾನ್ಯ ಮನಸ್ಸಿನವನು. ಗಂಗಪ್ಪನು ಬಡವನೇ ಆಗಿದ್ದರೂ ಮನಸ್ಸು ಮಾತ್ರ ಒಳ್ಳೆಯದಾಗಿ ಬೆಳೆಯಿತು. ಆತನು ಪ್ರತಿದಿನವೂ ಬೆಳಗ್ಗೆ ಎದ್ದು ದೇವರ ನಮಸ್ಕಾರ ಮಾಡಿ ಹೊಲಕ್ಕೆ ಹೋಗುತ್ತಿದ್ದ. ಬಾಡಿದ ಮಣ್ಣಿಗೆ ಜೀವ ತುಂಬಿಸುವವನಾಗಿದ್ದ. ಹಳ್ಳಿಯಲ್ಲಿ ಒಂದು ಸಮಯಕ್ಕೆ ನೀರಿನ ತೊಂದರೆ ಆರಂಭವಾಯಿತು. ನಾಲೆ ಒಣಗಿ ಹೋದರೂ ಹೊಲಗಳಿಗೆ ನೀರಿಲ್ಲ. ಹಳ್ಳಿಯ ಜನರಲ್ಲಿ ನಿರಾಸೆ ಕಾಡುತ್ತಿತ್ತು. ರೈತರು ಊರನ್ನೇ ಬಿಟ್ಟು ಹೋಗಲು ನಿರ್ಧರಿಸಿದರು. ಆ ಸಮಯದಲ್ಲಿ ಗಂಗಪ್ಪಳ ಹೆಸರಿಗೆ ತಕ್ಕಂತೆ ಗಂಗೆಯವನ್ನು ಹಳ್ಳಿಗೆ ಹಿಂತಿರುಗಿಸುವ ಕನಸು ಕಂಡ. ಆತನು ಸರಕಾರದ ಸಹಾಯವಿಲ್ಲದೆ ಹಳ್ಳಿಯ ಎಲ್ಲಾ ಜನರನ್ನು ಒಟ್ಟಾಗಿ ಕರೆಯುವ ಕೆಲಸ ಆರಂಭಿಸಿದ. ತನ್ನ ಕನಸನ್ನು ಹಂಚಿಕೊಂಡ. ಕೆಲವರು ನಕ್ಕರು, ಕೆಲವರು ಕೇಳದೆ ಹೋದರೇನು, ಆದರೆ ಕೆಲವರು ನಂಬಿದ್ರು. ದಿನದ 6 ಗಂಟೆ ಹೊಲದಲ್ಲಿ ದುಡಿದು ಉಳಿದ ಸಮಯವನ್ನು ಹೊಳೆಯ ಹಳೆಯ ದಾರಿ ತೆಗೆಯಲು ದುಡಿದರು. ವಾರಗಳು ಕಳೆದರೂ ಅವರು ನಿಲ್ಲಲಿಲ್ಲ. ಬಡವರ ಕೈಯಲ್ಲಿ ಉಪಕರಣಗಳು ಕಡಿಮೆ, ಆದರೆ ಇಚ್ಛಾಶಕ್ತಿ ತುಂಬಿತ್ತು. ಒಂದು ದಿನ ನಿಸ್ಸಹಾಯವಾಗಿದ್ದ ಹಳ್ಳಿ ಮಕ್ಕಳ ಕಣ್ಣುಗಳು ಮಿಂಚಿದವು. ದೂರದಲ್ಲಿ ನೀರಿನ ಹರಿವು ಕಾಣಿಸಿಕೊಂಡಿತು. ಹೊಳೆ ಹಳ್ಳಿಯೊಳಗೆ ಮರಳಿ ಬಂದಿತು. ಎಲ್ಲರೂ ಹರ್ಷದಿಂದ ಕಣ್ಣೀರು ಹಾಕಿದರು. ಆ ಹಳ್ಳಿಯ ಜಾಗತಿಕ ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು. ವಿದ್ಯಾರ್ಥಿಗಳು, ಪರಿಸರ ಪ್ರೇಮಿಗಳು, ಸರಕಾರದ ಅಧಿಕಾರಿಗಳು ಹಳ್ಳಿಗೆ ಭೇಟಿ ನೀಡಿದರು. ಗಂಗಪ್ಪನು ತಮ್ಮ ಸಾಮಾನ್ಯ ಜೀವನದಿಂದ ಅಸಾಮಾನ್ಯ ಸಾಧನೆ ಮಾಡಿದ ಕಥೆಯು ಎಲ್ಲರಿಗೂ ಪ್ರೇರಣೆಯಾಯಿತು.